ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, ಇಡೀ ಮೈಸೂರು ನಗರ 2025ರಂದು ಏನು ದಸರಾ ಕಾರ್ಯಕ್ರಮ ಇತ್ತು, ಮೈಸೂರು ವಿಶ್ವವಿಖ್ಯಾತ ದಸರಾ ಬಹಳ ಸಂಭ್ರಮದಿಂದ ಸಾಗಿತು. ಇದರ ನಡುವೆ ವ್ಯಾಪಾರಕ್ಕಾಗಿ ತಮ್ಮ ಜೀವನ ನಡೆಸೋದಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ವಲಸೆ ಬಂದಿದ್ದಾರೆ. ಅದರ ನಡುವೆ ಇಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೆ ಸಣ್ಣ ಪುಟ್ಟ ತಮ್ಮ ನಿತ್ಯದ ಬದುಕಿಗೆ ಆಹಾರವನ್ನು ಹುಡುಕ್ತಾ ವ್ಯಾಪಾರ ಮಾಡ್ತಾ ಇಲ್ಲಿ ಒಂದು ಜೀವನ ನಡೆಸೋಕೆ ಬಂದಿದ್ದಾರೆ ವಲಸೆ ಮಾಡಿಕೊಂಡು. ಸಾಕಷ್ಟು ಸಂಖ್ಯೆಯಲ್ಲಿ ನೀವು ನೋಡ್ತಾ ಇರ್ಬೋದು, ದಸರಾದಲ್ಲಿ ಲೈಟಿಂಗ್ಸಲ್ಲಿ ನಾವು ತುಂಬ ಕಲರ್ಫುಲ್ ಲೈಟಿಂಗ್ಸ್ಗಳನ್ನ ನೋಡ್ತಾ ಇದ್ವಿ, ಬಹಳ ಸುಂದರವಾಗಿ ಕಾಣ್ತಾ ಇತ್ತು. ಅದರ ನಡುವೆ ಬಲೂನ್ಗಳನ್ನು ಮಾರಾಟ ಮಾಡ್ತಾ, ಆಟಿಕೆಗಳನ್ನು ಮಾರಾಟ ಮಾಡ್ತಾ ಸಣ್ಣ ಪುಟ್ಟ ಮಕ್ಕಳು ತಮ್ಮ ಸಣ್ಣ ಪುಟ್ಟ ಮಕ್ಕಳನ್ನು ಕದ್ಕೊಂಡು ವ್ಯಾಪಾರ ಮಾಡ್ತಿರೋದನ್ನು ಕೂಡ ನಾವು ನೋಡಿದ್ದೀವಿ. ಇಂತಹ ಸಣ್ಣ ಮಗು ವ್ಯಾಪಾರ ಮಾಡ್ತಾ ಇದ್ದಂಥ, ಬಲೂನ್ ಮಾರಾಟ ಮಾಡ್ತಾ ಇದ್ದಂಥ ಮಗು ಮೇಲೆ ಮೈಸೂರು ಭಾಗದ ಒಬ್ಬ ಕಾರ್ತಿಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅತ್ಯಾಚಾರ ನಡೆಸಿ ಆ ಮಗುನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಸೊ ನೋಡಿ, ನಾವು ಕರ್ನಾಟಕದಲ್ಲಿ ಸಾಕಷ್ಟು ಲೈಂಗಿಕ ಕಿರುಕುಳಗಳಾಗಿರ್ಬೋದು, ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು ನಾವು ನೋಡ್ತಾನೆ ಇದ್ದೀವಿ. ಈಗ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನು ಬಂಧಿಸಿದೆ, ಬಹಳ ಸಂತೋಷದ ವಿಷಯ. ಆದರೆ ನಮ್ಮ ಹಕ್ಕೊತ್ತಾಯ ಏನಂದರೆ, ಆ ವ್ಯಕ್ತಿಯನ್ನು ನೀವು ಬಂಧಿಸೋದಲ್ಲ, ಗಲ್ಲಿಗೆ ಏರಿಸ್ಬಿಡಿ. ದಯಮಾಡಿ ಆ ವ್ಯಕ್ತಿಯನ್ನು ಗಲ್ಲಿಗೇರಿಸೋ ನಿಟ್ಟಿನಲ್ಲಿ ನೀವು ಎಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ದಯಮಾಡಿ ಆ ವ್ಯಕ್ತಿ ಬದುಕೋದಕ್ಕೆ ಅರ್ಹತೆ ಇಲ್ಲ. ಭೂಮಿಯ ಮೇಲೆ ಅವನು ಮನುಷ್ಯನ ಸಂಬಂಧಗಳನ್ನು ಬೆರೆತು ಬದುಕಿದಂಥ ವ್ಯಕ್ತಿ ಅಲ್ಲ ಅಂತ ಕಾಣಿಸುತ್ತೆ. ಸೊ ದಯಮಾಡಿ ಆ ವ್ಯಕ್ತಿಯನ್ನು ಗಲ್ಲಿಗೇರಿಸಿ ಅಂತ ನಾವು ಈ ಮೂಲಕ ಒತ್ತಾಯಿಸೋದ್ರ ಮೂಲಕ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ 1-2 ನಿಮಿಷಗಳ ಕಾಲ ಮೌನವನ್ನು ನೆರವೇರಿಸೋಣ. ಬಹಳ ನೋವಿನ ಸಂಗತಿ. ಯಾಕೆಂದರೆ ಈ ಒಂದು ದಸರಾ ಸಂದರ್ಭದಲ್ಲಿ ನೀವು ಗಮನಿಸಿದಂಗೆ ಮೈಸೂರು ದಸರಾ ಸಂದರ್ಭದಲ್ಲಿ ಬಲೂನ್ ಮಾರ್ತಾ ಇರ್ತಕ್ಕಂಥ ಒಂದು ಪುಟ್ಟ ಮಗು, 8 ವರ್ಷದ ಮಗುನ ಅತ್ಯಾಚಾರ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ನಾನು ಇವಾಗಷ್ಟೇ ನ್ಯೂಸನ್ನು ಗಮನಿಸ್ತಾ ಇದ್ದೆ. ತುಂಬ ಚಾಕು ಇರಿತಗಳು ಆ ಪುಟ್ಟ ಮಗುವಿನ ದೇಹದಲ್ಲಿ ಇದೆ ಅಂತ ನ್ಯೂಸ್ನ ನೋಡ್ತಾ ಇದ್ದೆ. ಸಣ್ಣ ಮಗು ರೀ, 8 ವರ್ಷದ ಮಗು. ನಾವು ಮನೆಗಳಲ್ಲೆಲ್ಲ ಸಣ್ಣ ಮಕ್ಕಳನ್ನ ತತ್ಕೊಂಡು ಆಟ ಆಡಿಸ್ತಿರ್ತೀವಿ, ಕೈ ತುತ್ತು ತಿನ್ನಿಸಿರ್ತೀವಿ. ಅಂತಹ ಮಗು ನಾವು ಹೇಳೋದಕ್ಕೆ ಆಗಲ್ಲ, ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. 8 ವರ್ಷದ ಮಗುನ ಅತ್ಯಾಚಾರಕ್ಕೆ ಬಳಸ್ಕೊಳ್ತಾನೆ ಆ ವ್ಯಕ್ತಿ. ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ ಯಪ್ಪ, ನೆನೆಸ್ಕೊಂಡ್ರೆ ಸಿಟ್ಟು ಮನಸ್ಸಲ್ಲಿ ಹಾಗೆ ಬರ್ತಾ ಇದೆ. ಏನು ಮಾಡಬೇಕು ಹೇಳಿ ಇಂಥವ್ರಿಗೆ? ಕಾಲ್ಗೆ ಶೂಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ನನಗನ್ಸುತ್ತೆ ತಲೆಗೆ ಗುಂಡು ಹೊಡಿಬೇಕಿತ್ತು ಅಂತ ಕಚಡ ನನ್ನ ಮಕ್ಕಳಿಗೆ ತಲೆಗೆ ಗುಂಡು ಹೊಡೆದು ಸಾಯಿಸ್ಬೇಕಿತ್ತು ಸ್ಪಾಟಲ್ಲಿ. ಸೊ ಈಗಲೂ ಕೂಡ ಪೊಲೀಸ್ ವಶದಲ್ಲಿದ್ದಾನೆ ಆ ವ್ಯಕ್ತಿ. ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಆ ವ್ಯಕ್ತಿಗೆ ಬದುಕೋ ಅರ್ಹತೆ ಇಲ್ಲ. ದಯಮಾಡಿ ಪೊಲೀಸ್ ಇಲಾಖೆಯವರು ಅವನನ್ನು ಹ್ಯಾಂಗ್ ಮಾಡಬೇಕು. ಸೊ ಇದು ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು. ಈ ಇತ್ತೀಚೆಗಷ್ಟೇ ನೀವು ಕೇಳಿದ್ದೀರಾ, ದಾನಮನು ಪ್ರಕರಣ ಆಗಿರ್ಬೋದು, ಮತ್ತು ಸೌಜನ್ಯ ಪ್ರಕರಣಗಳಾಗಿರ್ಬೋದು, ಮತ್ತು ಈಗ ನಮ್ಮ ಮೈಸೂರಿನ ನೆಲೆಯಲ್ಲಿ ಇಂತಹ ಕೃತ್ಯಗಳು ಕೂಡ ನಡೀತಾ ಇದ್ದಾವೆ ಅಂತಂದು ನೆನೆಸ್ಕೊಂಡ್ರೆ ಬಹಳ ನೋವಾಗುತ್ತೆ. ಸೊ ದಯಮಾಡಿ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತೀನಿ, ಆ ವ್ಯಕ್ತಿ ಬದುಕೋಕೆ ಅರ್ಹತೆನೇ ಇಲ್ಲ, ದಯವಿಟ್ಟು ಹ್ಯಾಂಗ್ ಮಾಡಿ. ಇದು ಎಲ್ಲರ ಬೇಡಿಕೆ. ನಮ್ಮ ಜನಗಳು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ವಾಯ್ಸ್ ಮಾಡಬೇಕು. ಆ ವ್ಯಕ್ತಿ ಬದುಕೋದಕ್ಕೆ ಅರ್ಹತೆನೇ ಇಲ್ಲ, ದಯಮಾಡಿ ಹ್ಯಾಂಗ್ ಮಾಡಿ ಆ ವ್ಯಕ್ತಿನ. ಆ ಮಗು ಬೇರೆ ಅಲ್ಲ, ನಮ್ಮ ಒಡಹುಟ್ಟಂತ ಮಗು ಬೇರೆ ಅಲ್ಲ. ನಮ್ಮ ನಡುವೆ ಕೂಡ ಅಕ್ಕ ತಂಗಿಯರಿರ್ತಾರೆ, ಅಣ್ಣ ತಮ್ಮಂದಿರ್ತಾರೆ. ಈ ಒಂದು ಕೃತ್ಯವನ್ನು ನಾವು ತುಂಬ ಮನಸ್ಸಿನಿಂದ ಖಂಡಿಸ್ತಾ ಇದ್ದೀವಿ. ದಯಮಾಡಿ ಆ ವ್ಯಕ್ತಿ ಬದುಕೋಕೆ ಅರ್ಹತೆ ಇಲ್ಲ. ದಯಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದಯವಿಟ್ಟು ಅದನ್ನು ಗಲ್ಲಿ